SWM ಘಟಕದ್ದು ಘನತ್ಯಾಜ್ಯ ಘಟಕದ್ದು ಒಂದು ಜಾಗ, ಅಲ್ಲಿ 30 ಸೆಂಟ್ ಜಾಗ CRZ ಹೊಳೆ ದಂಡೆ ಮೇಲೆ ಇರುವಂತದ್ದು. ಅದು ಹೊಳೆ ದಂಡೆ ಮೇಲೆ ಇದೆ ಅದು. ಅದಕ್ಕೆ ಒಂದು ಸರ್ಕಾರಿ ಕಾನೂನು ಪ್ರಕಾರ ಒಂದು ಭರತ ರೇಖೆಯಿಂದ 50 ಮೀಟರ್ ಬಿಟ್ಟು ಇರ್ಬೇಕು. 50 ಮೀಟರ್ ಬಿಟ್ಟು ಯಾವುದೇ ಮನೆ ಇರ್ಬೋದು, ಯಾವುದೇ ಇರ್ಬೋದು. ಮತ್ತೆ ಕನ್ವರ್ಷನ್ ಆಗುದಿಲ್ಲ ದಡದ ಮೇಲಿದ್ರೆ, ದಂಡೆ ಮೇಲಿದ್ರೆ. ಇದು ಭೂ ಪರಿವರ್ತನೆ ಮಾಡಲಿಲ್ಲ, ಕನ್ವರ್ಷನ್ ಲ್ಯಾಂಡು ಅಲ್ಲ. ಕರೆಂಟು ಟೆಂಪ್ರರಿ ಕರೆಂಟ್ ಅನ್ನು ತಗೊಂಡಿದ್ದಾರೆ. 30 ಸೆಣಸು ಜಾಗ. ಆ 30 ಸೆಣಸು ಜಾಗನ್ನ ಒಂದು ಸೆಣಸಿಗೆ, ನಮ್ಮ ಕುಂದಾಪುರ ಕನ್ನಡ, ನಮ್ಮ ಊರ್ ಲ್ಯಾಂಗ್ವೇಜ್, ಒಂದು ಸೆಣಸಿಗೆ 1,47,000 ಚಿಲ್ಲರೆ ಕೊಟ್ಟು ತಗೊಂಡಿದ್ವಿ. ಯಾರಾದ್ರೂ 1,47,000 ಕೊಟ್ಟು ತಗೊಳ್ತಾರ? ಒಟ್ಟು 30 ಸೆಣಸಿಗೆ 47 ಲಕ್ಷ ಬಿಲ್ ಮಾಡಿ, 47 ಲಕ್ಷ ಚಿಲ್ಲರೆ ಬಿಲ್ ಮಾಡಿ ಭೂ ಮಾಲೀಕನಿಗೆ, ಯಾರಿಗೆ ಅವನಿಗೆ ಕೊಟ್ಟಿದ್ದಾರೆ. ಅದೇ ಭೂ ಮಾಲೀಕನಿಗೆ ಇದೇ ನಮ್ಮ ಕುಂದಾಪುರ ಕೋರ್ಟ್ 15,000 ರೂಪಾಯಿ ದಂಡ ಹಾಕಿತ್ತು ಒಂದಿನ. 2014-15 ಇಸ್ವಿಯಲ್ಲಿ ಮೀನು ಸಂಸ್ಕರಣಾ ಘಟಕ ಉದ್ಘಾಟನೆ ಮಾಡಿದಂಥ ಸಮಯದಲ್ಲಿ ಅವ್ರಿಗೆ ಕರೆದು ಅನಧಿಕೃತ ಕಟ್ಟಡ ಅಂತ ಹೇಳಿ ಅವರಿಗೆ ಆವತ್ತು ಫೈನ್ ಹಾಕಿದ್ರು. 15,000 ಫೈನ್ ಹಾಕಿದ್ರು ಆವತ್ತು. ಅದು ಗೊತ್ತಿದೆ ಯಾರಿಗೆ? ಪಟ್ಟಣ ಪಂಚಾಯತ್ನವ್ರಿಗೆ ಅದು ಸಂಪೂರ್ಣ ಅದರ ಬಗ್ಗೆ ಗೊತ್ತಿದೆ. ಅಲ್ಲಿ ಏನ್ ಬಿಲ್ಡಿಂಗ್ ಇದೆ ಅನಧಿಕೃತ, ಇದು ಸರಿ ಇದ್ದು ವ್ಯವಸ್ಥೆಯಲ್ಲಿ ಸರಿ ಇರುವಂತ ವ್ಯವಸ್ಥೆ ಅಲ್ಲ, ಈ ಜಾಗವನ್ನು ತಗೊಳ್ಳೋದು ಉತ್ತಮ ಅಲ್ಲ ಅನ್ನೋ ಬಗ್ಗೆ ಸಂಪೂರ್ಣ ಗೊತ್ತಿದೆ. ಟೋಟಲ್ 65 ಲಕ್ಷ ಅದಕ್ಕೆ ಕೊಟ್ಟು ಅದನ್ನ ಪರ್ಚೇಸ್ ಮಾಡಿರೋರು. ಭ್ರಷ್ಟಾಚಾರ ಮಾಡುವ ಉದ್ದೇಶದಿಂದೇ ಮಾಡಿದ್ದದು. ಇಲ್ಲಾಂದ್ರೆ 1,47,000 ರೂಪಾಯಿ ಹೊಳಿ ದಂಡಿ ಮೇಲೆ ತಗೊಳ್ಳುವಂಥದ್ದು ಏನಿತ್ತು? ಅಲ್ಲಿ ನಮ್ಮ ಸ್ವಲ್ಪ ಮೂಡ ಹೋದ್ರೆ ಇಲ್ಲಿ ಕಾವಡಿಯಲ್ಲೂ ಜಾಗ ಇತ್ತು. ಮತ್ತೆ ಪಟ್ಟಣ ಪಂಚಾಯತಿಗೆ ನೀವು ಇದೇ ಜಾಗದಲ್ಲಿ ಘನತ್ಯಾಜ್ಯ ಘಟಕ ಮಾಡಿ ಅಂತ ಹೇಳಿ ತೆಗೆದ ಜಾಗನೇ ಇತ್ತು, ತೆಕ್ಕಟ್ಟೆಯಲ್ಲಿ ಇತ್ತು. ಅದನ್ನೆಲ್ಲ ಬಿಟ್ಟು ಈ ಅನಧಿಕೃತವಾಗಿ ಇರುವಂತ ಕಟ್ಟಡದಲ್ಲಿ ಯಾರಾದ್ರೂ ಮಾಡುವಂತ ವ್ಯವಸ್ಥೆ ಇತ್ತ? ಅದು ಸ್ಥಳೀಯ ಆಡಳಿತವ್ರದ್ದು ಇದು ಒಂಥರ ದುರಾಲೋಚನೆಯಿಂದ ಆಗಿರುವಂತದ್ದಲ್ಲ. ತನಿಖೆಗೆ ಏನಾಗಿದೆ, ಲೋಕಾಯುಕ್ತಕ್ಕೆ ಒಬ್ಬ ಸ್ಥಳೀಯರು, ಸಾಲಿಗ್ರಾಮ ಸ್ಥಳೀಯರೊಬ್ರು ಲೋಕಾಯುಕ್ತಕ್ಕೆ ಹಾಕಿದ್ದಾರೆ. ಅದನ್ನ ಲೋಕಾಯುಕ್ತಕ್ಕೆ ಹಾಕಿದ್ರೆ ಲೋಕಾಯುಕ್ತದಿಂದ ತನಿಖೆಗೆ ಆದೇಶ ಆಗಿದೆ. ಒಂದು ಅಧಿಕಾರಿಯನ್ನು ನಿಯೋಜಿಸಿದ್ದಾರೆ. ಆ ಅಧಿಕಾರಿಯು ಇಲ್ಲಿಗೆ ಬಂದು ಇವ್ರ ಜೊತೆಗೆ ವಿಚಾರಣೆಯನ್ನ ಮಾಡುದಲ್ಲದೆ, ಏನು ಪಟ್ಟಣ ಪಂಚಾಯತ್ನ ಅಧಿಕಾರಿಗಳೆಲ್ಲ ಇದ್ರಲ್ಲ ಅವ್ರ ಜೊತೆಗೆಲ್ಲ ಹೋಗಿ ಇಲ್ಲಿ ತವ ಪಂಜಾಬಿಯಲ್ಲಿ ಮಧ್ಯಾಹ್ನ ಊಟ, ಕೋಸ್ಟಲ್ ಗಾರ್ಡನ್ ಹೊಸ ಹೋಟ್ಲಾಗಿದೆ ಸಾರಸ್ಥಾನದಲ್ಲಿ, ಅಲ್ಲಿ ಮಧ್ಯಾಹ್ನ ಊಟ, ಹಾಗೆ ಸಾಯಂಕಾಲ ಜಾಲಿ ರೈಡ್, ಕಯಾಕಿಂಗ್. ಅದರಲ್ಲಿ ಯಾರು ಆರೋಪಿ ಮಾಡಿತ್ತಲ್ಲ ಆ ವ್ಯಕ್ತಿ, ಆರೋಪಿ ಮಾಡಿದಂಥ ವ್ಯಕ್ತಿಗಳ ಜೊತೆಗೆ ಇವರು ಹೋಗಿ ಮೋಜು ಮಸ್ತಿ. ಇವರದ್ದು ಲೋಕಾಯುಕ್ತ ಒಬ್ರು ಲೋಕಾಯುಕ್ತ ಅಧಿಕಾರಿಗಳೆಲ್ಲ ಈ ತರ ಮಾಡ್ತಾರಂದ್ರೆ ಇದು ನಂಬಕ್ಕೆ ಒಂಥರ ಅಸಾಧ್ಯ ಆಗ್ತಾ ಇತ್ತು. ನಮ್ಮ ಊರಲ್ಲಿ ಒಂಥರ ಕರಾವಳಿ ಭಾಗದಲ್ಲಂತೂ ತುಂಬಾ ಅಸಾಧ್ಯ. ಲೋಕಾಯುಕ್ತಕ್ಕೆ ನಮ್ಮ ಇಡೀ ದೇಶದಲ್ಲಿ ಕರ್ನಾಟಕ ಲೋಕಾಯುಕ್ತ ಒಂದು ಸಂಸ್ಥೆ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಅದಕ್ಕೊಂದು ಹೆಸರಿದೆ, ಕರ್ನಾಟಕ ಲೋಕಾಯುಕ್ತ ಅಂತ. ಇಂಥ ಒಂದು ಸಂಸ್ಥೆಗೆ, ಲೋಕಾಯುಕ್ತ ಸಂಸ್ಥೆಗೆ ಮಸಿಬಳು ಕೆಲಸ ಇಂಥ ಅಧಿಕಾರಿಗಳು ಮಾಡಿದರೆ ಮುಂದಿನ ದಿನದಲ್ಲಿ ಲೋಕಾಯುಕ್ತರನ್ನು ನಂಬುವಂತ ಪರಿಸ್ಥಿತಿ ಇಲ್ಲ ಅನ್ನೋದು ತುಂಬಾ ಕಷ್ಟದ ಪರಿಸ್ಥಿತಿ ಬರ್ಬೋದು ಅಂತ ನನ್ನ ಭಾವನೆ. ಏನು ಈಗ ನಿಯುಕ್ತಿಗೊಳಿಸಿರುವಂತ ಅಧಿಕಾರಿನ ಕೂಡಲೇ ಅವ್ರ ಮೇಲೆ ತನಿಖೆ ಮಾಡಿ, ಅವರನ್ನು ಅಮಾನತು ಮಾಡಿ, ಅವ್ರ ವಿರುದ್ಧ ಯಾವ ರೀತಿಯ ಕಾನೂನು ಕ್ರಮ ಕೈಗೊಳ್ಬೇಕಂತ ಲೋಕಾಯುಕ್ತರು ಅವ್ರನ್ನ ಮೇಲೆ ಸೀನಿಯರ್ ಆಫೀಸರ್ ಏನಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತ, ಮತ್ತೆ ಬೇರೆ ಒಬ್ಬ ಉತ್ತಮ ವ್ಯಕ್ತಿತ್ವ ಇರುವಂತ ಲೋಕಾಯುಕ್ತ ಉತ್ತಮ ವ್ಯಕ್ತಿತ್ವ ಇರುವಂತವರನ್ನ ನಿಯುಕ್ತಿಗೊಳಿಸಿ ಅಂತ ಆಗ್ರಹ ಮಾಡ್ತೇನೆ. ಈ ಸಂದರ್ಭದಲ್ಲಿ ಮುಂದಿನ ಉಗ್ರ ಹೋರಾಟವನ್ನ ನಾವು ಅದು ಯಾವ ರೀತಿ ಮಾಡಬೇಕಂತ ನಾವು ಸ್ಥಳೀಯರು ಕೂತು ಅದಂತೂ ಖಂಡಿತವಾಗಿ ಇದರ ಬಗ್ಗೆ ಹೋರಾಟ ಮಾಡಿಯೇ ಮಾಡ್ತೇವೆ ಮುಂದೊಂದು ದಿನ.